ಜುಲೈ 2026 ತುಲಾ ರಾಶಿಯವರಿಗೆ ಈ ತಿಂಗಳು ಯಾವ ರೀತಿ ರಾಶಿ ಫಲ ಇದೆ ಅನ್ನೋದು ನಾನು ನೋಡ್ತಾ ಹೋಗೋಣ. ತುಲಾ ರಾಶಿಯವರಿಗೆ ಈ ತಿಂಗಳು ರಾಶಿ ಫಲ ನೋಡೋಕ್ಕೂ ಮುಂಚೆ ಈ ತಿಂಗಳಲ್ಲಿ ಯಾವ ರೀತಿ ಗ್ರಹಗಳು ಬದಲಾವಣೆ ಆಗುತ್ತೆ ಅನ್ನೋದನ್ನು ಮೊದಲನೇದಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಜುಲೈ 4ನೇ ತಾರೀಕು ಶುಕ್ರ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಕರ್ಕಾಟಕ ರಾಶಿಯಿಂದ. ಆ ನಂತರದಲ್ಲಿ 7ನೇ ತಾರೀಕಿಂದ 24ನೇ ತಾರೀಕು ಬುಧ ಮಿಥುನ ರಾಶಿಯಲ್ಲಿ ವಕ್ರಗತಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಆ ನಂತರದಲ್ಲಿ 16ನೇ ತಾರೀಕು ಜುಲೈ 16ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಅಲ್ಲಿ ಗುರು ಮತ್ತು ಸೂರ್ಯನ ಸಂಯೋಗ ಆಗುವುದರಿಂದ ಗುರು ಸೂರ್ಯ ಸಂಯೋಗ ಯೋಗ ಕೂಡ ಆಗುತ್ತೆ. ಆ ನಂತರದಲ್ಲಿ ಏನಪ್ಪ ಅಂತಂದರೆ ಜುಲೈ 24ನೇ ತಾರೀಕು ಮತ್ತೆ ಬುಧ ಏನು ಮಾಡ್ತಾನೆ, ನೇರ ಸಂಚಾರ ಆರಂಭ ಮಾಡ್ತಾನೆ. 27ರಿಂದ ಅಂದರೆ ಜುಲೈ 27ರಿಂದ ಮೀನರಾಶಿಯಲ್ಲಿ ಶನಿ ಮಹಾತ್ಮರು ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾರೆ. ಈ ವರ್ಷದ ಅಂತ್ಯದವರೆಗೂ ಅವರು ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾರೆ. ಈ ಎಲ್ಲ ಗ್ರಹಗಳ ಬದಲಾವಣೆಯಿಂದ ತುಲಾ ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಂದರೆ ಮಿಶ್ರ ಪರಿಣಾಮ ಅಂತ ಹೇಳ್ಬೋದು. ಮಿಶ್ರ ಫಲಿತಾಂಶ ಸಿಗುತ್ತೆ ಅಂತ ಹೇಳ್ಬೋದು. ಅದು ಯಾವ ರೀತಿ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಅಂತಂದರೆ, ಮೊದಲನೇದಾಗಿ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಅವರಿಗೆ ನೋಡ್ಲಿಕ್ಕೆ ಹೋದರೆ ಉದ್ಯೋಗದಲ್ಲಿ ಅವರಿಗೆ ಬಡ್ತಿ ಪಡಿತಕ್ಕಂಥದ್ದು ಕೂಡ ಯೋಗ ಇದೆ. ಆ ನಂತರದಲ್ಲಿ ಅವರ ಮೇಲಧಿಕಾರಿಗಳಿಂದ ಅವರಿಗೆ ಪ್ರಶಂಸೆ ಸಿಗ್ತಕ್ಕಂಥದ್ದಾಗಿರ್ಬೋದು. ಯಾಕಂದರೆ ಗುರು ಅಲ್ಲಿ ಅವರಿಗೆ ಕರ್ಮಸ್ಥಾನದಲ್ಲಿ 10ನೇ ಮನೆಯಲ್ಲಿ ಗುರು ಸೂರ್ಯನ ಸಂಯೋಗ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಅವರಿಗೆ ಸಂಪೂರ್ಣವಾಗಿ ಬಡ್ತಿ ಪಡಿತಕ್ಕಂಥದ್ದು ಕೂಡ ಆಗುತ್ತೆ. ಅವರ ಮೇಲಧಿಕಾರಿಗಳಿಂದ ಅವರಿಗೆ ಪ್ರಶಂಸೆ ಸಿಗುತ್ತೆ. ಆ ನಂತರದಲ್ಲಿ ಅವ್ರಿಗೇನಾದರೂ ಪ್ರಮೋಷನ್ ಆಗ್ತಕ್ಕಂಥದ್ದು, ಇಲ್ಲ ಉದ್ಯೋಗದ ಮೇಲೆ ಚೇಂಜ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಇದು ಎಲ್ಲದರಲ್ಲೂ ಅವರಿಗೆ ಪರಿಣಾಮ ಸಿಗುತ್ತೆ. ಆ ನಂತರದಲ್ಲಿ ವ್ಯವಹಾರದಲ್ಲಿ ಯಾವ ರೀತಿ ಇತ್ತು ಅಂದರೆ ಅವ್ರಿಗೆ ವ್ಯವಹಾರದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಯಾವುದಾದ್ರೂ ಹಣ ಬರ್ತಕ್ಕಂಥದ್ದಾಗಿರ್ಬೋದು. ಯಾಕಂದರೆ ಅವರಿಗೆ ಕರ್ಮಸ್ಥಾನದಲ್ಲಿ ಸಂಪೂರ್ಣವಾಗಿ ಅವರಿಗೆ ಗುರು ಮತ್ತು ಸೂರ್ಯ ಇರೋದ್ರಿಂದ ಅನ್ಎಕ್ಸ್ಪೆಕ್ಟೆಡ್ ಅವರಿಗೆ ಹಣ ಬರ್ತಕ್ಕಂಥದ್ದು. ಆ ನಂತರದಲ್ಲಿ 9ನೇ ಮನೆಯಲ್ಲಿ ಬುಧ ವಕ್ರಿಯನಾಗಿದ್ದರೂ ಕೂಡ ಅವರ ಭಾಗ್ಯದ ಸ್ಥಾನದಲ್ಲಿ ಬುಧ ಗಟ್ಟಿಯಾಗಿರೋದ್ರಿಂದ ಅವರಿಗೆ ಅನಿರೀಕ್ಷಿತವಾಗಿ ಏನಾದರೂ ಬರ್ತಕ್ಕಂಥದ್ದು ಸಡನ್ಲಿ ಬರ್ತಾ ಹೋಗುತ್ತೆ. ಆ ನಂತರದಲ್ಲಿ ಏನಪ್ಪ ಅಂತಂದರೆ ಅವರಿಗೆ ಕುಟುಂಬದ ವಿಚಾರದಲ್ಲಿ ನೋಡಲಿಕ್ಕೆ ಹೋದರೆ ಅಲ್ಲಿ ಸ್ವಲ್ಪ ಅವರಿಗೆ ಮಿಶ್ರ ಫಲ ಅಂತ ಹೇಳಿರೋದ್ರಿಂದ ಕುಟುಂಬ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ. ಕುಟುಂಬದಲ್ಲಿ ಯಾವ ರೀತಿ ಅಂತಂದರೆ ಒಳ್ಳೆಯ ಕೆಲಸಗಳು ಕೂಡ ನಡೀಬಹುದು. ಆ ನಂತರದಲ್ಲಿ ಶುಭ ಕೆಲಸಗಳು ಈ ತಿಂಗಳು ಅವರಿಗೆ ಆಗ್ತಾ ಹೋಗ್ಬೋದು. ಬಟ್ ಬುಧ ವಕ್ರಿಯನಾಗಿರೋದ್ರಿಂದ ಮಾತಿನ ಮೇಲೆ ಹಿಡಿತಾ ಇರತಕ್ಕಂಥದ್ದು. ಆ ನಂತರದಲ್ಲಿ ಶುಕ್ರ ಮತ್ತು ಕೇತುವಿನ ಅಲ್ಲಿ ಸಂಯೋಗದಿಂದ ಏನಾಗುತ್ತೆ ಅಂತಂದರೆ ಸಂಪೂರ್ಣವಾಗಿ ಅವರ ಬಂಧು ಬಳಗದಲ್ಲಾಗಿರ್ಬೋದು, ಸ್ನೇಹಿತರ ಜೊತೆಯಲ್ಲಾಗಿರ್ಬೋದು, ಇಲ್ಲ ಅವರ ಒಡ ಹುಟ್ಟಿದವರ ಜೊತೆಯಲ್ಲಾಗಿರ್ಬೋದು ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದಾಗತ್ತೆ. ಅದನ್ನು ಸ್ವಲ್ಪ ನಿಮ್ಮ ಮಾತಿನ ಮೇಲೆ ಹಿಡಿಕೊಂಡು ನೀವು ಮಾತಾಡಬೇಕಾಗತ್ತೆ. ಆನಂತರದಲ್ಲಿ ಏನಂತಂದರೆ ಅವ್ರಿಗೆ ಆರೋಗ್ಯದ ವಿಚಾರದಲ್ಲಿ ನೋಡ್ಲಿಕ್ಕೆ ಹೋದರೆ ರೋಗಸ್ಥಾನದಲ್ಲಿ 6ನೇ ಮನೆಯಲ್ಲಿ ಅವ್ರಿಗೆ ಏನಪ್ಪ ಅಂತಂದರೆ ಶನಿ ವಕ್ರನಾಗಿರೋದ್ರಿಂದ ಅವರಿಗೆ ಕಾಲಿಗೆ ಸಂಬಂಧಪಟ್ಟಿದ್ದು ಕಾಯಿಲೆ ಆಗಿರ್ಬೋದು, ಇಲ್ಲ ಅಂತಂದರೆ ಅವರಿಗೆ ಯಾಕಂದರೆ ಹಿಂದೆ ಇರತಕ್ಕಂತಹ ಕಾಯಿಲೆಗಳು ಮತ್ತೆ ಕಳಿಸ್ತಕ್ಕಂಥದ್ದಾಗಿರ್ಬೋದು ಆಗ್ತಾ ಹೋಗುತ್ತೆ. ಅದರ ಮೇಲೆ ಸ್ವಲ್ಪ ಗಮನ ಇರತಕ್ಕಂಥದ್ದು ಒಳ್ಳೆಯದು. ಇದೆಲ್ಲ ಮತ್ತೆ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಸಹ ಸ್ವಲ್ಪ ಮಾತಿನ ಮೇಲೆ ಹಿಡಿತಾ ಇಡ್ತಕ್ಕಂಥದ್ದು ಆಗಬೇಕಾಗತ್ತೆ. ಬುಧನ ವಕ್ರ ಸಂಚಾರದಿಂದ ಮಾತಿನ ಮೇಲೆ ಹಿಡಿತಾ ಹಿಡ್ಕೊಂಡು ಅವರು ಮಾತಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಸಂಬಂಧಗಳು ಕಿತ್ತಿ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದನ್ನೆಲ್ಲ ತುಲಾ ರಾಶಿಯವರು ಸ್ವಲ್ಪ ಫಾಲೋ ಮಾಡಿ. ಆನಂತರದಲ್ಲಿ ಏನಾದರೂ ಶುಭ ಕಾರ್ಯಗಳು ಆಗಬೇಕು, ಈ ಗ್ರಹಗತಿಗಳಿಂದ ನಿಮಗೆ ಮುಕ್ತಿ ಸಿಗಬೇಕು ಅಂತಂದರೆ ಪ್ರತಿ ಶನಿವಾರ ಹನುಮಾನ್ ಚಾಲೀಸನ್ನು ಪಠನೆ ಮಾಡಿ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಆ ನಂತರದಲ್ಲಿ ಶುಕ್ರನ ಪ್ರಭಾವ ನಿಮಗೆ ಇರೋದರಿಂದ, ಶುಕ್ರ ಕೇತುನ ಸಂಯೋಗ ಇರೋದರಿಂದ ಸ್ವಲ್ಪ ನೀವು ಪ್ರತಿ ಶುಕ್ರವಾರ ತಾಯಿಯ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಹೆಣ್ಣು ದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದು ಮಾಡಿ. ಇದೆಲ್ಲ ನಿಮಗೆ ಶುಭ ಫಲಗಳನ್ನು ಕೊಡ್ಬೋದು. ಇನ್ನೂ ಹೆಚ್ಚಿನ ಏನಾದರೂ ಸಮಸ್ಯೆಗಳಿತ್ತು, ಇಲ್ಲ ನಿಮ್ಮ ಜಾತಕವನ್ನು ಕೇಳಬೇಕು ಅಂತಂದರೆ ಈ ಕೆಳಗಡೆ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ, ಇಲ್ಲ ನೇರವಾಗಿ ಸಹ ಬಂದು ಭೇಟಿಯಾಗಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.